ಈ ದೇಶ ಕಂಡಂತ ಒಂದು ಐತಿಹಾಸಿಕವಾದಂತ ಪಕ್ಷ ಕಾಂಗ್ರೆಸ್ ಪಕ್ಷ. 100 ವರ್ಷದ ಹಿಂದೆ ಮಹಾತ್ಮ ಗಾಂಧೀಜಿಯವರು ಈ ಕಾಂಗ್ರೆಸ್ ಪಕ್ಷವನ್ನ ನಡೆಸಿದ್ರು. ಇವತ್ತು ನಮ್ಮೆಲ್ಲರ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಆ ಕಾಂಗ್ರೆಸ್ ಪಕ್ಷವನ್ನು ನಡೆಸಿ ಈ ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಅನೇಕ ವಿಚಾರಗಳನ್ನ ತಿಳಿಸಲಿಕ್ಕೆ ಬಂದಿದ್ದಾರೆ. ಇವತ್ತು ನಾನು ಮತ್ತು ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅಭಿವೃದ್ಧಿ ಬಗ್ಗೆ ಉದ್ಘಾಟನೆಯನ್ನು ಮಾಡಿ ಈ ಭವ್ಯವಾದಂತಹ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಭಾಗ್ಯ ನಿಮಗೆ ಸಿಕ್ತು. ಇವತ್ತು ಶರಣ ಪ್ರಕಾಶ್ ಪಾಟೀಲ್ ರವರು ಈ ಕ್ಷೇತ್ರದ ಜನಪ್ರಿಯ ಶಾಸಕರು. ಬಹುಶಃ ನೀವೆಲ್ಲ ಭಾಗ್ಯವಂತರು. ಇಂಥ ಸೌಮ್ಯ ಸಜ್ಜನ ಶಾಸಕರು, ಅಭಿವೃದ್ಧಿಶೀಲ ಒಬ್ಬ ನಾಯಕರನ್ನ ಪಡೆದಿದ್ದೀರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಶರಣ ಪ್ರಕಾಶ್ ಪಾಟೀಲ್ ರವರು ಬರೀ ನಿಮ್ಮ ಕ್ಷೇತ್ರದ ಆಸ್ತಿ ಅಲ್ಲ, ಇಲ್ಲ ನಿಮ್ಮ ಕ್ಷೇತ್ರದ ಶಾಸಕರಲ್ಲ, ಇಲ್ಲ ನಿಮ್ಮ ಜಿಲ್ಲೆಯ ಇಲ್ಲ ರಾಯಚೂರು ಜಿಲ್ಲೆಯ ಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಅವರೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನನಗೆ ಇಲ್ಲಿ ಬಹಳ ಸಂತೋಷ ಆಗ್ತದೆ. ಈ ಮಾತನ್ನ ಒಬ್ಬ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಶಾಸಕರನ್ನ ನಾನು ನೋಡಿದ್ದೇನೆ, ಮಂತ್ರಿಗಳನ್ನು ನೋಡಿದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಕಷ್ಟಗಳಾದ ವಿಚಾರಗಳಿದ್ದು ಕೂಡ ಸರಳತೆಯಿಂದ ಬಿಡಿಸಿ ಅಭಿವೃದ್ಧಿ ದೃಷ್ಟಿಯಿಂದ ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಭುತ್ವವಾದಂತಹ ನಾಯಕತ್ವ ನಮ್ಮ ಮಿತ್ರ ಅಂತ ಶರಣ ಪ್ರಕಾಶ್ ಪಾಟೀಲ್ ರವರಿಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನೀವೆಲ್ಲ ಇನ್ನು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಕ್ಕೆ ನಾವು ಬಂದಿದ್ದೇವೆ. ಒಂದೇ ಒಂದು ಉದಾಹರಣೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ನಾನು ಪಟ್ಟಿಯಲ್ಲಿ ನೋಡಿದೆ, ಅವರು ಸ್ಕಿಲ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ GTTC ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸುಮಾರು 70-80 ಕೋಟಿ ರೂಪಾಯಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಒಂದು 20 ಕೋಟಿಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಬಹುದು. ಆದರೆ 70-80 ಕೋಟಿ ವೆಚ್ಚದ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಾಡಿ ಜರ್ಮನ್ ಸಂಸ್ಥೆಯಿಂದ ಒಂದು ಹೊಂದಾಣಿಕೆಯನ್ನು ತಂದಿದ್ದಾರೆ. ಅಂದ್ರೆ ಯಾರು ಈ GTTC ಯಾರು ವಿದ್ಯಾಭ್ಯಾಸ ಮಾಡ್ತಾರೆ ಅವರೆಲ್ಲರೂ ಕೂಡ 100% ಉದ್ಯೋಗವನ್ನ ಕೊಡಿಸುವಂತ ಕೆಲಸವನ್ನ ಇವತ್ತು ಅವರು ಮಾಡುವಂತ ತೀರ್ಪನ್ನ ಈ ಯುವಕರಿಗೋಸ್ಕರ ಮಾಡ್ತಾ ಇದ್ದಾರೆ. ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೂಡ ಈ ರಾಜ್ಯದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಡೀ ರಾಜ್ಯದ ಎಲ್ಲ ಯುವಕರಿಗೆ ಒಂದು ಹೊಸ ಮಾರ್ಗವನ್ನು ಕೊಟ್ಟು, ಯುವಕರಿಗೆ ಯುವ ನಿಧಿಯನ್ನು ಕೊಟ್ಟು ಇವತ್ತು ಅನೇಕ ಯುವಕರ ಬದುಕಿನಲ್ಲಿ ಒಂದು ದೊಡ್ಡ ಶಕ್ತಿಯನ್ನ ಇವತ್ತು ತುಂಬಿಕೊಂಡು ಬರ್ತಾ ಇದ್ದಾರೆ. ಸೊ ಮತ್ತೊಮ್ಮೆ ಅವ್ರಿಗೆ ಈ ಸಂದರ್ಭದಲ್ಲಿ ಅವರ ಅನೇಕ ಬೇಡಿಕೆಗಳನ್ನ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾರೆ. ನನ್ನ ಇಲಾಖೆದು ಈಗಾಗಲೇ ಸುಮಾರು ಸಣ್ಣ ಇಲಾಖೆ ಮತ್ತು ಮೇಜರ್ ಇಲಾಖೆಯಿಂದ ಸುಮಾರು 300 ಕೋಟಿ ರೂಪಾಯಿ ಕಾಮಗಾರಿಯನ್ನ ಅನೇಕ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗಳನ್ನ ಇವತ್ತು ನಾವು ನಡೆಸ್ತಾ ಇದ್ದೇವೆ, ಭೂಮಿ ಪೂಜೆ ಮಾಡ್ತಾ ಇದ್ದೇವೆ. ಇವೆಲ್ಲ ಕೂಡ ಇದೆ. ಈ ಮಧ್ಯದಲ್ಲಿ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಚಿಂಚೋಳಿ ತಾಲೂಕು ಅಲುಕೋಡ ಹಾಗೂ ಸೇಡಂ ತಾಲೂಕಿನ ಲಾಹೋಡ, ತೇಲ್ಕೂರ್, ಮಿಂದಾಳ್, ಮುಕ್ಕಗೇಡ್ ಮತ್ತು ಮುಕ್ಕಗೇಡ್ ಗ್ರಾಮದ ಹತ್ತಿರ ಇರುವಂತಹ ಕಾಗಿಣ ನದಿಗೆ ಏತ ನೀರಾವರಿ ಯೋಜನೆ ಸುಮಾರು 505 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ನಿಮ್ಗೆ ಕೊಡಿಸಬೇಕು ಅಂತೇಳಿ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮುಂದಿನ ಯೋಜನೆಯಲ್ಲಿ ಮುಂದಿನ ಬೋರ್ಡ್ನಲ್ಲಿ ಅದೆಲ್ಲ ಕೂಡ DPR ಅನ್ನ ನಾವು ತಯಾರು ಮಾಡಿಸಿ ಅವರ ಆಸೆ ನಿಮ್ಗೆ ಶಕ್ತಿ ಕೊಡುವಂಥದ್ದು. ಈ ರೈತರ ಬದುಕಿಗೋಸ್ಕರ ನೀವು ಯಾವ ರೀತಿ ಅವ್ರನ್ನ ಬೆಳೆಸ್ತಾ ಇದ್ದೀರಿ, ನಾವು ಕೂಡ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ.